ಗುಡ್ ಮಾರ್ನಿಂಗ್. ಈ ಧರ್ಮಸ್ಥಳ ಸಂಬಂಧಪಟ್ಟಂಗೆ ಒಂದಷ್ಟು ಸೂಕ್ಷ್ಮವಾದಂಥ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಎಲ್ಲಿವರೆಗೂ ಅಲ್ಲಿ ಪಳೆ ಉಳಿಕೆಗಳು ಕಟ್ಟಿಲ್ಲ, ಸಿಕ್ಕಿಲ್ವೋ ಅಲ್ಲಿವರೆಗೂ ಎಲ್ಲ ಓಕೆ ಆಗಿತ್ತು. ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಾ ಇತ್ತು ಏನು ಸಿಕ್ಕಿಲ್ಲ ಅಂತ. ಸೊ ಈಗ ಸಿಕ್ಕಿದೆ. ಸಿಕ್ಕಿದ ಮೇಲೆ ಬೇರೆ ಸಮಸ್ಯೆ ಶುರುವಾಗ್ತಾ ಇದೆ. ಕ್ಯಾನ್ ಯು ಜಸ್ಟ್ ಬಿಲೀವ್? ಈ ಧರ್ಮಸ್ಥಳದಲ್ಲಿ 2 days ಏನೂ ಸಿಕ್ಕಿಲ್ಲ. ಐಡೆಂಟಿ ಕಾರ್ಡ್ ಸಿಕ್ಕದ ಮೇಲೆ ಸುವರ್ಣ ಪಬ್ಲಿಕ್ಕು ಎಲ್ಲ ಡಲ್ ಆಗ್ಬಿಟ್ವು. ಪ್ಯಾರಲಲ್ಲಿ ಜನರ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು, ಭೀಮನ್ ಮೇಲೆ ನಂಬಿಕೆ ಜಾಸ್ತಿ ಆಯಿತು, ವಕೀಲರ ಮೇಲೆ SIT ಮೇಲೆ ನಂಬಿಕೆ ಜಾಸ್ತಿ ಆಯಿತು. SIT ಅಂತಂದ್ರೆ ಅಲ್ಲಿ 20 ಜನ ಇದ್ದಾರೆ. ಮೊಹಂತಿ ಅವ್ರು ಬಿಟ್ರೆ ಖಂಡಿತವಾಗಿ ನಾನಂತೂ ಯಾರನ್ನೂ ನಂಬಲ್ಲ ಪರ್ಸನಲ್ ಆಗಿ. ಈಗ ಒಂದು ಹೊಸ ಡೆವಲಪ್ಮೆಂಟ್ ಏನಾಗಿದೆ ಅಂತಂದ್ರೆ ಭೀಮನನ್ನ SIT ಅಧಿಕಾರಿ ಲೋವರ್ ರ್ಯಾಂಕ್ ಸಿರ್ಸಿ ಇನ್ಸ್ಪೆಕ್ಟ್ರು ಆರ್ಯ ಸಿರ್ಸಿ ಇನ್ಸ್ಪೆಕ್ಟರ್ SIT ಸ್ವೀಟ್ 20 SIT ಟೀಮಲ್ಲಿ ಸಿರ್ಸಿ ಇನ್ಸ್ಪೆಕ್ಟರ್ ಇದ್ದಾನೆ ಮಂಜುನಾಥ್ ಗೌಡ ಅಂತ. ಅವನು ನೆನ್ನೆ ಭೀಮನಿಗೆ ಧಮಕಿಯನ್ನ ಹಾಕ್ತಾ ಇದ್ದಾನೆ ಟು ವಿಡ್ರಾ ಇಟ್ ಫ್ರಮ್ ಹಿಸ್ ಒರಿಜಿನಲ್ ಕಂಪ್ಲೇಂಟ್. ಈಗ ಹೊರಗಡೆಯಿಂದ ಥ್ರೆಟ್ಟು ಅಶೋಕ್ ಕೊಟ್ಟ, BC ಪಾಟೀಲ್ ಕೊಟ್ಟ, ಅವನು ಯಾರೋ ಗೆಳೆಯಾರ್ ಕೊಟ್ಟ, ಕಿರಿಕೀರ್ತಿ ಕೊಟ್ಟ, ಎಲ್ಲರೂ ಕೊಟ್ಟಾಗ ಈಗ SIT ಒಳಗಡೆನೇನೆ ಮಂಜುನಾಥ್ ಗೌಡ ಅನ್ನೋ ಸಿರ್ಸಿ ಇನ್ಸ್ಪೆಕ್ಟರ್ ಇಸ್ ಅ ಪಾರ್ಟ್ ಆಫ್ ಸ್ವೀಟ್ 20. SIT 20 ಟೀಮ್ ಜನ ಏನಿದ್ದಾರೆ ಅದೆಲ್ಲ ಒಂದು ಪಾರ್ಟು. ಐ ಶೋ ಇಸ್ ಇದು ಆಕ್ಚುಲಿ ಮಂಜುನಾಥ ಗೌಡ ಅಂತ SIT ಟೀಮಲ್ಲಿ ಇವನಿದ್ದಾನೆ. SIT ಟೀಮಲ್ಲಿ ಇವನಿದ್ದಾನೆ. ದಯಮಾಡಿ ಮುಖ ನೋಡ್ಕೊಳ್ಳಿ. ಇವನು ನಿನ್ನೆಯಿಂದ ಭೀಮನಿಗೆ ಧಮಕಿ ಆಗ್ತಾ ಇದ್ದಾನೆ. ನೀನು ಕೊಟ್ಟಿರುವಂತ ಕಂಪ್ಲೇಂಟ್ ವಿಡ್ರಾ ಮಾಡ್ಕೊಳ್ಬೇಕು,